ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಏನಿದೆ ನೀವೇ ನೋಡಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮನೆ ಬಿಡ್ಬೇಕಾದ್ರೆ ಯಾವ ಮಳೆನೂ ಇರಲಿಲ್ಲ. ಹಂಗಾಗಿ ಮಳೆ ಇಲ್ವಲ್ಲ ಅಂತ ನಾರ್ಮಲಾಗಿ ನಾನು ಒಂದು ದೊಡ್ಡ ಮಗಳು ಒಂದು ಗಾಡೀಲಿ ಬರ್ತಾ ಇದ್ವಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ನಮಗಿನ್ನೇನು ದೇವಸ್ಥಾನ ಹತ್ರ ಇದೆ ನನಗೆ ಜೋರಾಯಿತು ಮಳೆ, ಬಂದು ಸೇರ್ಕೊಂಡ್ಬಿಟ್ವಿ ದೇವಸ್ಥಾನಕ್ಕೆ. ಬಟ್ ನನ್ನ ಚಿಕ್ಕ ಮಗಳು ಮತ್ತು ನಮ್ಮ ಹಸ್ಬೆಂಡು ಇನ್ನೊಂದು ಗಾಡೀಲಿ ಬರ್ತಾಯಿದ್ರು. ಅವ್ರು ಮಳೆಗೆ ಸಿಗಾಕೊಂಬಿಟ್ಟಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಆಚೆ ನಿಂತ್ಕೊಂಡು. ಇದು ಯಾವ ದೇವಸ್ಥಾನ ಅಂದರೆ ಸಾಯಿಬಾಬಾ ದೇವಸ್ಥಾನ, ನಮ್ಮ ಏರಿಯಾದಲ್ಲೇ ಇರೋದು. ಇದ್ರ ಪಕ್ಕದಲ್ಲೇ ಶಿವನ ದೇವಸ್ಥಾನವೂ ಇದೆ. ನಾನು ಅಲ್ಲೇ ಹೋಗಿಲ್ಲ, ಯಾಕಂದರೆ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸರಿ, ಇಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಇದಾದಮೇಲೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಇಲ್ಲಿ ಊಟ ಬೇರೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಊಟ. ತುಂಬ ಅಂದರೆ ಸಾವಿರಾರು ಗಟ್ಟಲೆ ಜನಗಳು ಊಟ ಮಾಡ್ತಾರೆ ಅಲ್ಲಿ. ನೀವು ನೋಡ್ತಾ ಇರ್ಬೋದು. ಇವತ್ತು ಮಳೆ ಬರ್ತಾಯಿದೆ ಅಂತ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಇವತ್ತಿನ ಊಟ ಪೊಂಗಲ್ಲು ಮತ್ತು ಕುಂಬಳಕಾಯಿ ಪಲ್ಯ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೊರಟ್ವಿ. ಇನ್ನು ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಏನಪ್ಪ ಅಡುಗೆ ಇವತ್ತು ಅಂದರೆ ಹುಚ್ಚೆಳ್ಳು ಚಟ್ನಿ, ಅಕ್ಕಿ ರೊಟ್ಟಿ ಮತ್ತು ಪಾಲಕ್ ಸೊಪ್ಪಿತ್ತು. ಅದ್ರದ್ದು ಬೋಂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. 1 ಕಪ್ ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉರಿ ಜಾಸ್ತಿ ಆದ್ರೂ ಸೀದೋದಂಗೆ ಆಗುತ್ತೆ, ಆಮೇಲೆ ಕಹಿ ಆಗುತ್ತೆ, ತಿನ್ನೋಕ್ಕಾಗಲ್ಲ ಚಟ್ನಿನ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಇದಕ್ಕೇ ಕಾಯಿ ಮತ್ತು ಹುರ್ಗಡ್ಲೆ ಹಾಕಿ ಕೆಲವ್ರು ಮಾಡ್ತಾರೆ. ಅದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟೇನೂ ಆಗಿರುತ್ತೆ ಮತ್ತು ಹೆಲ್ದಿಗೂ ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಮಾಮೂಲಿ ಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. 1 ಗೋಲಿ ಅಷ್ಟಪ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಬೆಲ್ಲ. ಇದ್ರದ್ದು ಸ್ಪೆಷಾಲಿಟಿನೇ ಸ್ವೀಟು, ಹುಳಿ, ಖಾರ, ಉಪ್ಪು. ಇದೇ ಸ್ಪೆಷಾಲಿಟಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕೋದನ್ನ ಮರ್ತುಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಗ್ರೈಂಡ್ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಮರಿಬೇಡಿ, ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ನುಣ್ಣಗಾಗಬೇಕು ಗ್ರೈಂಡ್ ಮಾಡೋದು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನನಗೆ ಯಾವಾಗಲೂ ಇಷ್ಟ ಇದು. ಬಟ್ ನಮ್ಮ ಹಸ್ಬೆಂಡ್ ಅಷ್ಟೊಂದು ಲೈಕ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ. ಯಾವಾಗಾದರೂ ಒಂದು ಸತಿ ಇಷ್ಟ ಆದಾಗ ಮಾಡ್ಕೊತೀನಿ. ಈ ಥರ ಚಳಿ ಟೈಮಲ್ಲಿ ಅಂದರೆ ಮಳೆ ಗಿಳೆ ಬಂದಾಗ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಚಟ್ನಿ. ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಇನ್ನು ಇಲ್ಲಿ ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಈಗ ಅದಕ್ಕೆ ಪಾಲಕ್ ಸೊಪ್ಪನ್ನು ಹೆಚ್ಕೊತಾ ಇದ್ದೀನಿ. ಬಿಸಿ ಬಿಸಿ ಬೋಂಡ ಇದ್ದರೆ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮಳೆ ಬರ್ತಾಯಿದ್ರೆ ಏನಾದರೂ ಕೇಳ್ತಾರೆ ಮಕ್ಕಳು, ಏನಾದರೂ ಮಾಡಿಕೊಡ್ಲೇಬೇಕು. ಅದಕ್ಕೋಸ್ಕರ ಮಾಡೋಣ ಅಂದ್ಕೊಂಡು ಈಗ 3 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದು. ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ. ಪಾಲಕಲ್ಲೂ ನೀರಿರುತ್ತೆ ಮತ್ತು ಈರುಳ್ಳಿಯೂ ನೀರಿರುತ್ತೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೇರೆದೆಲ್ಲ ಹಾಕೋಕ್ಕೆ ಸರಿ ಹೋಗುತ್ತೆ. ನೀವು ನೋಡ್ಬೋದು, ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೋಂಪು ಕಾಳಿದ್ರೂ ಹಾಕೋಬೋದು, ನನ್ನ ಹತ್ರ ಇಲ್ಲೆಲ್ಲ ಖಾಲಿಯಾಗಿತ್ತು. ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಇವಾಗಲೇ, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪಾಲಕಲ್ಲೂ ನೀರಿರುತ್ತೆ ಮತ್ತು ಈರುಳ್ಳಿಲೂ ನೀರಿರುತ್ತೆ. ಹಂಗಾಗಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ತೆಳ್ಳಗಾಗ್ಬಿಟ್ರೆ ಕಷ್ಟ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಒಂದು ಅರ್ಧ ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಇದಕ್ಕೆ. ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಎರಡೂ. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸರಿಯಾಗಿ ಮಿಕ್ಸ್ ಆಗಿದೆ ಇದು. ಈಗ ಇನ್ನೊಂದು ಕಡೆ ಆಯಿಲ್ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಇದು ಕಾದಾದಮೇಲೆ ಇವಾಗ ಬೋಂಡಗಳನ್ನ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಬೇಕು. ತುಂಬ ಜಾಸ್ತಿನೂ ಉರಿ ಇಟ್ಕೊಬಾರ್ದು, ಯಾಕಂದರೆ ಸೀದೋಗ್ಬಿಡುತ್ತೆ. ಮೇಲೆಲ್ಲ ಬೆಂದಿದೆ ನಂಗೆ ಕಾಣಿಸುತ್ತೆ, ಒಳಗಡೆ ಬೆಂದಿರಲ್ಲ, ಹಿಟ್ಟಿಟ್ಟಂಗಿರುತ್ತೆ. ತುಂಬ ಕಮ್ಮಿ ಉರಿನೂ ಮಾಡ್ಕೊಬಾರ್ದು, ಎಣ್ಣೆ ಕುಡಿದ್ಬಿಡುತ್ತೆ. ಹಂಗಾಗಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಬೇಯ್ತಾ ಇದೆ ಕ್ಲೀನಾಗೆ.
ಈಗ ಉಲ್ಟಾ ಮಾಡ್ಕೊಳ್ಳೋಣ. ಬೋಂಡ ರೆಡಿ ಆಯಿತು. ಆವಾಗಲೇ ಅಕ್ಕಿ ಹಿಟ್ಟು ಕಲಸಿಟ್ಟಿದ್ದೆ. ಈಗ ಅದಕ್ಕೆ ರೊಟ್ಟಿನೂ ಮಾಡ್ಕೊತಾ ಇದ್ದೀನಿ. ನೈಟ್ ಟೈಮು ಸ್ವಲ್ಪ ರೈಸ್ ತಿನ್ನೋದು ಕಡಿಮೆ ನಮ್ಮ ಮನೇಲಿ. ಮುದ್ದೆ ಇರಬೇಕು, ಇಲ್ಲಾಂದರೆ ರೊಟ್ಟಿ ಇರಬೇಕು, ಇಲ್ಲ ಚಪಾತಿ ಇರಬೇಕು. ಇವತ್ತು ಅಕ್ಕಿ ರೊಟ್ಟಿ ಮಾಡು ಅಂದರು ಮಕ್ಕಳು. ಅದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ಅಂತ ನಾನು ಮಾಡಿದೆ ಅಕ್ಕಿ ರೊಟ್ಟಿನೇ. ಅದು ಕಾಂಬಿನೇಷನಾಗಿ ಹುಚ್ಚಲ್ ಚಟ್ನಿ ಮಾಡಿ ಸ್ವಲ್ಪ ಬೋಂಡ ಮಾಡಿಕೊಂಡೆ. ನೋಡೋಣ ಮಕ್ಕಳು ಹಾಕೊಳ್ಳೋಣ. ನೋಡಿ ಇಬ್ರಿಗೂ ರೆಡಿ ಮಾಡಿದ್ದೀನಿ ಪ್ಲೇಟು. ನೋಡೋಣ ಹೋಗ್ಕೊಳ್ಳೋಣ ಹೇಗಿದೆ ಏನು ಅಂತ ಹೇಳ್ತಾರೆ ಮಕ್ಕಳು. ಟೇಕ್. ಈಗ ಆನೆಸ್ಟಾಗಿ ಹೇಳಬೇಕು. ಇದು ಹುಚ್ಚಲ್ ಚಟ್ನಿ, ಇದು ಪಾಲಕ್ ಬೋಂಡ, ಇದು ಅಕ್ಕಿ ರೊಟ್ಟಿ. ಆನೆಸ್ಟ್ ಹೇಳಬೇಕು ಹೇಗಿದೆ ಏನು ಅಂತ. ಸೂಪರಾಗೈತೆ, ಎರಡು ಒಳ್ಳೆ ಕಾಂಬಿನೇಷನು. ಸೂಪರಾಗೈತೆ. ಇದು ಬೆಲ್ಲ ಮತ್ತು ಖಾರ ನೋಡಿ, ಹಾಗೆ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಬೋಂಡ ತಿಂದು ನೋಡಿ ಹೇಗಿದೆ ಹೇಳಿ. ಬೋಂಡ ಸೂಪರ್ ಆಗಿದೆ. ಮೆಣಸಿನ್ಕಾಯಿ ಕರ್ಬೇವು ಕ್ರಿಪ್ಸಿಯಾಗಿ ಸಕ್ಕತ್ತಾಗಿದೆ. ಬೋಂಡನಾ ಇಷ್ಟ ಆಯ್ತಾ? ನಿಂಗೆ ಹೇಗಿದೆ ಮನೆ? 5 ಸ್ಟಾರ್ ರೇಟಿಂಗ್ ನಿಮ್ಮ ಹೋಟೆಲ್ಗೆ. ಹೇಗಿದೆ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನೀವೇ ನೋಡ್ತಾ ಇರ್ಬೋದು, ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇಷ್ಟೇ ನಮಗೂ ಬೇಕಾಗಿರೋದು. ಮಕ್ಕಳು ಖುಷಿಯಾಗಿ ತಿಂದರೆ ನಮಗೂ ಖುಷಿನೇ. ಟೈಮ್ ಇದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಆಲೇ 8 o'clock ಆಗಿಬಿಟ್ಟಿತ್ತು. ಇವತ್ತಿನ ವಿಡಿಯೋ ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋ ಹಾಗೆ ಪೂರ್ತಿ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.